ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ದಿನ ನಾನು ಭಾರತದ ಪ್ರಮುಖ ಕೈಗಾರಿಕೆಗಳಲ್ಲಿ ಬರುವಂತಹ ಕಾಗದದ ಕೈಗಾರಿಕೆ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ ಸಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಚಾಮರಾಜನಗರ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಮೊದಲಿಗೆ ಇಂದಿನ ತರಗತಿಯಲ್ಲಿ ಬೇರೆ ಬೇರೆ ಕಾರ್ಖಾನೆಗಳು ಅಥವಾ ಕೈಗಾರಿಕೆಗಳ ಉಗಮ, ಅವುಗಳ ಬೆಳವಣಿಗೆ, ಅವುಗಳ ಉತ್ಪಾದನಾ ಸಾಮರ್ಥ್ಯ ಹಾಗೂ ಅವುಗಳು ಯಾವ ರೀತಿಯಲ್ಲಿ ಹಂಚಿಕೆಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ಕಾಗದ ಕೈಗಾರಿಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಪೇಪರ್ ಅಂತೇಳಿ ಕರಿತೀವಿ. ಇದು ಈಜಿಪ್ಟ್ನ ಪಾಪಿರಸ್ ಎನ್ನುವಂತಹ ಪದದಿಂದ ಬಂದಿರತಕ್ಕಂಥದ್ದು. ನಂತರದಲ್ಲಿ ಈ ಕಾಗದ ಕೈಗಾರಿಕೆಗಳ ಬಗ್ಗೆ ಹೇಳಬೇಕಾದಾಗ ನಾವು ಇತಿಹಾಸವನ್ನು ಅವಲೋಕನ ಮಾಡ್ತಾ ಬಂದರೆ ಈಜಿಪ್ಟಿಯನರು ಮೊದಲಿಗೆ ಬಳಸ್ತಾ ಇದ್ರು. ನಂತರದಲ್ಲಿ ಚೈನಾದವರು ಈ ಒಂದು ಕಾಗದದ ಬಳಕೆಯನ್ನು ಮತ್ತು ಅದರ ಉಪಯೋಗವನ್ನು ತಿಳ್ಕೊಂಡು ಹೆಚ್ಚೆಚ್ಚಾಗಿ ಬಳಸಲಿಕ್ಕೆ ಪ್ರಾರಂಭಿಸ್ತಾರೆ. 10ನೇ ಶತಮಾನದಲ್ಲಿ ಮುಸ್ಲಿಂ ಸಂತರು, ಆಡಳಿತಗಾರರು ಹಾಗೂ ರಾಜ ಮಹಾರಾಜರುಗಳು ತಮ್ಮ ಆಳ್ವಿಕೆಯಲ್ಲಿ ಭಾರತದಲ್ಲಿ ಪ್ರತ್ಯಕ್ಷವಾಗಿ ಇವರು ಕಾಗದದ ಕಾರ್ಖಾನೆಗಳ ಉಗಮಕ್ಕೆ ಎಡೆ ಮಾಡಿಕೊಡ್ತಾರೆ. ಈ ಕಾಗದದ ಒಂದು ತಯಾರಿಕೆ, ಅದರ ಬಳಕೆಯನ್ನೇ ಆಧಾರವಾಗಿಟ್ಕೊಂಡು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪಂಗಡ ಕಂಡು ಬರುತ್ತೆ. ಅದನ್ನು ಕಾಗ್ಜಿಗ್ ಅಂತೇಳಿ ಕರೆಯಲಾಗುತ್ತೆ. ಭಾರತದಲ್ಲಿ ಈ ಕಾಗದದ ಉದ್ಯಮ ಅಥವಾ ಕಾರ್ಖಾನೆಯ ಅಸ್ತಿತ್ವವನ್ನು ನಾವು ಅವಲೋಕನ ಮಾಡ್ತಾ ಬಂದರೆ 1812ರಲ್ಲಿ ಬೆರಹಾನ್ಪುರದಲ್ಲಿ ಮೊದಲ ಒಂದು ಗಿರಣಿಯನ್ನು ಸ್ಥಾಪನೆ ಮಾಡಲಾಯಿತು ಅಂತೇಳಿ ಕರೆಯಲಾಗುತ್ತೆ. ಇದು ಕಾಲಾನಂತರದಲ್ಲಿ ಮುಚ್ಚೋಗುತ್ತೆ. ಆಧುನಿಕ ಕಾಲಕ್ಕೆ ಬಂದಂತಹ ಸಂದರ್ಭದಲ್ಲಿ 1840ರಲ್ಲಿ ಪಶ್ಚಿಮ ಬಂಗಾಳದ ಸೆರಂಪುರ ಎನ್ನುವಂತಹ ಬಳಿಯಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಸಹ ಮುಚ್ಚೋಗುತ್ತೆ. ನಂತರ 1867ರಲ್ಲಿ ಯಶಸ್ವಿಯಾಗಿ ಕಾಗದ ಕಾರ್ಖಾನೆಯ ಅಸ್ತಿತ್ವ ಭಾರತದಲ್ಲಿ ಕಂಡುಬರುತ್ತೆ. ಅದು ಪಶ್ಚಿಮ ಬಂಗಾಳದ ಬಳಿಯಲ್ಲಿರ್ತಕ್ಕಂಥ ಈ ಕೋಲ್ಕತ್ತಾದ ಬಳಿಯಲ್ಲಿ ಬಾಲಿ ಎನ್ನುವಂತಹ ಸ್ಥಳದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಈ ಒಂದು ಕಾಗದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಯಶಸ್ವಿಯಾಗಿ ಉತ್ಪಾದನೆಯನ್ನು ಕೈಗೊಳ್ಳುತ್ತೆ. ನಂತರ 1879ರಲ್ಲಿ ಲಕ್ನೋದ ಬಳಿ, 1882ರಲ್ಲಿ ಟಿಟಾಗರ್ದ ಬಳಿಯಲ್ಲಿ, 1887ರಲ್ಲಿ ಪೂನಾದ ಬಳಿಯಲ್ಲಿ, 1891ರಲ್ಲಿ ರಾಣಿಗಂಜ್ ಹಾಗೂ 1892ರಲ್ಲಿ ಮುಂಬೈ ಬಳಿಯಲ್ಲಿ ಪ್ರತ್ಯೇಕವಾಗಿ ಈ ಒಂದು ಕಾಗದ ಕಾರ್ಖಾನೆಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಭಾರತ ಸ್ವತಂತ್ರವನ್ನು ಪಡ್ಕೊಂಡ ನಂತರದಲ್ಲಿ 1951ರಲ್ಲಿ ಇದ್ದಂತಹ ಭಾರತದ ಕಾಗದ ಕಾರ್ಖಾನೆಗಳ ಸಂಖ್ಯೆ ಕೇವಲ 17. ಆಗ ಇವುಗಳು ಸುಮಾರು 1.36 ಲಕ್ಷ ಟನ್ಗಳಷ್ಟು ಕಾಗದವನ್ನು ಉತ್ಪಾದನೆ ಮಾಡ್ತಾ ಇದ್ವು. ಇಂದು ಕಾಗದ ಕಾರ್ಖಾನೆಗಳ ಸಂಖ್ಯೆ ಸುಮಾರು 515ಕ್ಕಿಂತ ಹೆಚ್ಚಾಗಿದೆ. ಜೊತೆಗೆ 74.10 ಲಕ್ಷ ಟನ್ಗಳಷ್ಟು ಉತ್ಪಾದನಾ ಸಾಮರ್ಥ್ಯವನ್ನು ಇವುಗಳು ಒಳಗೊಂಡಿದ್ದಾವೆ. ಪ್ರತಿ ವರ್ಷ ಸುಮಾರು 12.84 ಲಕ್ಷ ಟನ್ಗಳಷ್ಟು ಕಾಗದವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕಾಗದಗಳಲ್ಲಿ ಈ ಕಾರ್ಖಾನೆಗಳು ಏನಿದಾವೆ ಇವುಗಳ ಸಂಖ್ಯೆಯನ್ನು ಗಮನಿಸಿದ್ರೆ 112 ಕಾಗದದ ಕಾರ್ಖಾನೆಗಳು ನ್ಯೂಸ್ ಪ್ರಿಂಟ್ ಕಾಗದ ಕಾರ್ಖಾನೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂದರೆ ನ್ಯೂಸ್ ಈ ಇರ್ತಕ್ಕಂಥ ವೃತ್ತಪತ್ರಿಕೆಗಳಿಗೆ ಕಾಗದವನ್ನು ಸಪ್ಲೈ ಮಾಡ್ತಕ್ಕಂಥ ಕಾರ್ಖಾನೆಗಳು. ಈ ಕಾಗದ ಕಾರ್ಖಾನೆ ಸಾಮಾನ್ಯವಾಗಿ ಕಚ್ಚಾ ವಸ್ತು ಆಧಾರಿತ ಅಥವಾ ಕೇಂದ್ರೀಕೃತ ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಯಾಕಂದರೆ ಕಚ್ಚಾ ವಸ್ತುಗಳು ಇದಕ್ಕೆ ಅತಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಮೂಲತಃ ಈ ಒಂದು ಮರದ ಒಂದು ತಿರುಳು ಮತ್ತು ಹುಲ್ಲು ಇವುಗಳಿಂದ ಭಾರತದಲ್ಲಿ ಈ ಒಂದು ಕಾಗದ ಕಾರ್ಖಾನೆಗಳು ಉಗಮಗೊಳ್ತವೆ. ನಂತರ
ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ವಿವಿಧ ರೀತಿಯ ಕಚ್ಚಾ ವಸ್ತುಗಳನ್ನು ಸಂಸ್ಕರಣೆ ಮಾಡಿಕೊಂಡು ಅವುಗಳ ಮೂಲಕ ಕಾಗದವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ ನಾವು 2 ಮಾದರಿಯ ಕಾಗದದ ಕಾರ್ಖಾನೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಆಧಾರವಾಗಿ ಇಟ್ಕೊಂಡು ಹೇಳ್ತೀವಿ. ಮರದ ವಸ್ತುಗಳನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಕೃಷಿ ಆಧಾರಿತ ವಸ್ತುಗಳು ಅಂತೇಳಿ ಕರಿತೀವಿ. ಅಂದರೆ ಪ್ರಮುಖವಾಗಿ ಅರಣ್ಯ ಸಂಪನ್ಮೂಲಗಳು ಏನೇನು ಯಥೇಚ್ಛವಾಗಿ ಕಂಡುಬರ್ತವೆ ಆ ಭಾಗದಲ್ಲಿ ಅರಣ್ಯಗಳಲ್ಲಿ ಕಂಡುಬರ್ತಕ್ಕಂಥ ಮರಗಳು ಮತ್ತು ಬಿದಿರು ಮತ್ತು ಕೆಲವು ಹುಲ್ಲುಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಮರದ ತಿರುಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅದರ ಎಲೆಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ವಿವಿಧ ಮಾದರಿಯ ಹುಲ್ಲನ್ನು ಮಾಡ್ಕೊಳ್ತಕ್ಕಂಥದ್ದು, ಕಳೆಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಪ್ರಮುಖವಾಗಿ ಕಂಡುಬರುತ್ತೆ. ಅದೇ ರೀತಿ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಕೃಷಿ ಆಧಾರವಾಗಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಕೃಷಿ ತ್ಯಾಜ್ಯಗಳನ್ನು ಬಳಕೆ ಮಾಡಿಕೊಂಡು ನಾವು ಕಾಗದವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಗೋಧಿ ಹುಲ್ಲಾಗಿರ್ಬೋದು, ಹಕ್ಕಿಯ ಒಣ ಹುಲ್ಲಾಗಿರ್ಬೋದು, ಜೊತೆಗೆ ಕಬ್ಬಿಣದ ಸಿಪ್ಪೆ ಹಾಗೂ ಅದರ ಹುಲ್ಲನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಸೆಣಬನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ವಿವಿಧ ರೀತಿಯ ಹುಲ್ಲುಗಳನ್ನು ಬಳಕೆ ಮಾಡಿಕೊಂಡು ನಾವು ಈ ಒಂದು ಕಾಗದವನ್ನು ತಯಾರು ಮಾಡತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಮರುಬಳಕೆಯ ಫೈಬರ್ ಅಥವಾ ತ್ಯಾಜ್ಯ ಕಾಗದ ಆಧಾರಿತವಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಆಧಾರವಾಗಿಟ್ಕೊಂಡು ನಾವು ಕಾಗದ ಉದ್ಯಮಗಳನ್ನು ಸ್ಥಾಪನೆ ಮಾಡ್ತಿದ್ದೀವಿ. ಅಂದರೆ 3 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ: ಮರ ಆಧಾರಿತ, ಕೃಷಿ ಆಧಾರಿತ ಮತ್ತು ಫೈಬರ್ ಅಥವಾ ತ್ಯಾಜ್ಯ ಕಾಗದದ ಒಂದು ಮರುಬಳಕೆಯನ್ನು ಬಳಸ್ಕೊಳ್ತಕ್ಕಂಥದ್ದು. ಭಾರತ ವಾರ್ಷಿಕವಾಗಿ ನವೀಕರಿಸಬಹುದಾದಂತಹ ಕಚ್ಚಾ ವಸ್ತುಗಳಾಗಿರ್ತಕ್ಕಂಥ ಜೈವಿಕ ಅನಿಲಗಳು ಮತ್ತು ಈ ಭತ್ತದ ಒಣ ಹುಲ್ಲನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಗೋಧಿಯ ಒಣ ಹುಲ್ಲನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಸೆಣಬು ಮುಂತಾದವುಗಳನ್ನು ಆಧುನಿಕವಾಗಿ ಹಾಗೂ ತಾಂತ್ರಿಕವಾಗಿ ಸುಧಾರಿಸಲ್ಪಟ್ಟಿರ್ತಕ್ಕಂಥ ವಿಜ್ಞಾನದಿಂದಾಗಿ ನಾವು ಪೇಪರನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಪರಿಸರ ಸ್ನೇಹ ಕಾಗದವನ್ನು ಸಹ ನಾವು ಇತ್ತೀಚಿನ ವರ್ಷಗಳಲ್ಲಿ ರಫ್ತು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಂದು ಭಾರತದಲ್ಲಿ ಸುಮಾರು 800ಕ್ಕಿಂತ ಹೆಚ್ಚು ಕಾಗದದ ಕಾರ್ಖಾನೆಗಳು, ಗಿರಣಿಗಳು ಬೇರೆ ಬೇರೆ ಭಾಗಗಳಲ್ಲಿ ಹಂಚಿಕೆಯಾಗಿದ್ದಾವೆ. ಅವುಗಳಲ್ಲಿ ಸುಮಾರು 25 ಗಿರಣಿಗಳು ಮರದ ಒಂದು ತಿರುಳನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥವುಗಳು, 60 ಕೃಷಿ ಉಳಿಕೆ ಆಧಾರಿತ ಪೇಪರ್ ಗಿರಣಿಗಳಾಗಿರ್ತವೆ ಮತ್ತು ಉಳಿಕೆ ಇರ್ತಕ್ಕಂಥ ಸುಮಾರು 715ಕ್ಕಿಂತ ಹೆಚ್ಚು ಗಿರಣಿಗಳು ಮರುಬಳಕೆ ಅಥವಾ ತ್ಯಾಜ್ಯ ಕಾಗದವನ್ನು ಆಧಾರವಾಗಿಟ್ಕೊಂಡು ಈ ಒಂದು ಕಾಗದವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ದೇಶದ ಒಟ್ಟು ಕಾಗದದ ಉತ್ಪಾದನೆಯಲ್ಲಿ 70% ಕಾಗದ ಮತ್ತು ಅದರ ಒಂದು ಮಂಡಳಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಈ ಮರದೇತರ ಕ್ಷೇತ್ರಗಳಿಂದ ಕೊಡುಗೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಗಿರಣಿಗಳು ಅತ್ಯಂತ ಸರಳವಾದ ಮತ್ತು ಅತ್ಯಾಧುನಿಕ ಕಾಗದಗಳಿಗೆ ವಿವಿಧ ರೀತಿಯ ಕಾಗದಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಆದಾಗ್ಯೂ ಕೆಲವು ವಿಶೇಷವಾಗಿರ್ತಕ್ಕಂಥ ಕಾಗದದ ವಿಧಗಳನ್ನು ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಭಾರತ ಇನ್ನೂ ಸಹ ಅದರ ನೈಪುಣ್ಯತೆಯಲ್ಲಿ ಹಿಂದುಳಿದಿರ್ತಕ್ಕಂಥ, ಅಂದರೆ ಇನ್ನೂ ಆವಿಷ್ಕಾರಗಳಾಗ್ತಾ ಇದೆ. ಭಾರತ ಸುಮಾರು 1 ರಿಂದ 2 ಮಿಲಿಯನ್ ಟನ್ಗಳಷ್ಟು ಕಾಗದವನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ಬೇಕಾಗಿರ್ತಕ್ಕಂಥ ಉತ್ತಮ ದರ್ಜೆಯ ಕಾಗದವನ್ನು ಆಮದು ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಈ ಒಂದು ವಾರ್ಷಿಕ ಉತ್ಪಾದನೆ ವರ್ಷದಿಂದ ವರ್ಷಕ್ಕೆ ವ್ಯತ್ಯಾಸವಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪ್ರಮುಖವಾಗಿ ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಕಾಗದದ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಒದಗಿಸ್ತಕ್ಕಂಥದ್ದು ಯಾವುದ್ಯಾವುದನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಮರ ಮತ್ತು ಮರದ ತಿರುಳನ್ನು ಬಳಕೆ ಮಾಡ್ಕೊಳ್ತೀವಿ. ಅದೇ ರೀತಿ ಗೋಧಿಯ ಒಂದು ಹುಲ್ಲನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದಾಗಿದೆ. ಬಿದಿರು ಅದರ ಉತ್ಪನ್ನಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಕಬ್ಬಿನ ಒಂದು ಏನು ಸಿಪ್ಪೆ ಇದೆ ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಕೆಲವು ವಿಧದ ಹುಲ್ಲು ಮತ್ತು ಕಳೆಗಳು ಬೆಳೀತಾ ಹೋಗ್ತವೆ, ಅವುಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಜೊತೆಗೆ ನಾವು ಈಗಾಗಲೇ ಬಳಸಿದಂಥ ವೇಸ್ಟ್ ಪೇಪರ್ಸ್ ಏನಿದೆ ಆ ತ್ಯಾಜ್ಯವನ್ನು ಬಳಕೆ ಮಾಡಿಕೊಂಡು ಕಾಗದವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಒಂದು ಕಾಗದ ಕೈಗಾರಿಕೆಗಳು ಎಲ್ಲ ಕಡೆ ಸ್ಥಾಪನೆ ಆಗೋದಿಲ್ಲ. ಯಥೇಚ್ಛವಾಗಿ ನೀರಿನ ಪೂರೈಕೆ ಆಗಿರಬೇಕು, ಕಚ್ಚಾ ವಸ್ತುಗಳು ಹೇರಳವಾಗಿ ದೊರೆಯಬೇಕು, ಮಾರುಕಟ್ಟೆ ಉತ್ತಮವಾಗಿರಬೇಕು,
ಕಾಸ್ಟಿಕ್ ಸೋಡಾ ಮುಂತಾದ ಒಂದು ರಾಸಾಯನಿಕಗಳು ಲಭಿಸುವಂತಿರಬೇಕು. ಇವುಗಳನ್ನು ಆಧಾರವಿಟ್ಕೊಂಡು ನಾವು ಈ ಒಂದು ಕಾಗದ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತೀವಿ. ಅದರಲ್ಲೂ ಪ್ರಮುಖವಾಗಿ ಕಚ್ಚಾ ವಸ್ತುಗಳು ಅಂದಾಗ ಮರುಬಳಕೆಯ ಫೈಬರ್ಗಳಾಗಿರ್ಬೋದು, ಕಬ್ಬಿಣ ಸಿಪ್ಪೆ, ಸೆಣಬಿನ ಒಂದು ವಸ್ತುಗಳು, ಗೋಧಿಯ ಹುಲ್ಲು, ಭತ್ತದ ಹುಲ್ಲು, ಮರ, ಬಿದಿರು ಮುಂತಾದವುಗಳು, ಮರುಬಳಕೆಯ ನಾರು, ಇವುಗಳೆಲ್ಲವನ್ನು ಬಳಸ್ಕೊಂಡು ನಾವು ಉತ್ಪಾದನೆ ಮಾಡ್ತೀವಿ. ಸುಮಾರು 30% ಈ ಒಂದು ಕೆಮಿಕಲ್ ಪಲ್ಪ್ ಅಂತ ಏನು ಕರಿತೀವಿ, ರಾಸಾಯನಿಕ ಮರದ ತಿರುಳನ್ನು ಬಳಕೆ ಮಾಡ್ಕೊಳ್ತೀವಿ. 48% ಮರುಬಳಕೆಯ ನಾರಿನ ಮೇಲೆ ಡಿಪೆಂಡ್ ಆಗಿರ್ತೀವಿ. ಇನ್ನು ಉಳಿಕೆ ಇರ್ತಕ್ಕಂಥ 22% ಕೃಷಿಯಲ್ಲಿ ಉಳಿದಿರ್ತಕ್ಕಂಥ ತ್ಯಾಜ್ಯಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಭಾರತದಲ್ಲಿ ಈ ರೀತಿ ಕಾಗದವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಕಾಗದದ ಕಾರ್ಖಾನೆಗಳ ಹಂಚಿಕೆ ಎಲ್ಲ ಭಾಗದಲ್ಲೂ ಕಂಡುಬರೋದಿಲ್ಲ. ಕೆಲವು ಭಾಗಗಳಲ್ಲಿ ಕೇಂದ್ರೀಕೃತವಾಗಿದ್ದಾವೆ. ಇದಕ್ಕೆ ಕಾರಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು, ನೀರಿನ ಸರಬರಾಜು, ಮಾರುಕಟ್ಟೆ ವ್ಯವಸ್ಥೆ, ಬೇಡಿಕೆ ಇರ್ತಕ್ಕಂಥದ್ದು ಮತ್ತು ಕುಶಲ ಕಾರ್ಮಿಕರು, ಬಂಡವಾಳ ಮುಂತಾದವುಗಳೆಲ್ಲವೂ ಅತಿ ಪ್ರಮುಖವಾಗಿರ್ತವೆ. ಜೊತೆಗೆ ಸರ್ಕಾರದ ನೀತಿ ನಿಯಮಗಳು, ವಾಯುಗುಣ ಇವುಗಳೆಲ್ಲವೂ ಪೂರಕವಾಗಿದ್ದರೆ ಮಾತ್ರ ಈ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬಹುದು. ಮಹಾರಾಷ್ಟ್ರ ಭಾರತದ ಪ್ರಮುಖ ಕಾಗದ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಸುಮಾರು 63 ಗಿರಣಿಗಳನ್ನು ಹೊಂದಿದೆ. ಇದರ ಒಟ್ಟು ಉತ್ಪಾದನಾ ಸಾಮರ್ಥ್ಯ 16.5% ಇದೆ. ಶೇಕಡ ಉತ್ಪಾದನೆ ಮಾಡ್ತಕ್ಕಂಥದ್ದು 18% ಉತ್ಪಾದನೆ ಮಾಡ್ತಿದ್ದೀವಿ. ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಿದ್ದೀವಿ. ಮಹಾರಾಷ್ಟ್ರ ರಾಜ್ಯದಲ್ಲಿ ಕಾಗದದ ಕಾರ್ಖಾನೆಗಳು ಹಂಚಿಕೆ ಆಗಿರ್ತಕ್ಕಂಥ ಸ್ಥಳಗಳೆಂದರೆ ಸಾಂಗ್ಲಿ, ಕಲ್ಯಾಣ್, ಮುಂಬೈ, ಪುಣೆ, ನಾಗಪುರ, ಭಿವಾಂಡಿ, ನಂದೂರ್ಬಾರ್, ತೂಮರ್, ಕೋಪಾಲಿ, ಕಾಮ್ಟೆ, ವಿಕ್ರೋಲಿ, ಚಿಂಚೋಡ್ವಾಡ್, ಕೋಲಾಬಾ, ಅಮರಾವತಿ, ನಾಸಿಕ್ ಮತ್ತು ಕಾರಾಡ್ ಮುಂತಾದಂತಹ ಒಂದು ಸ್ಥಳಗಳಲ್ಲಿ ಮಹಾರಾಷ್ಟ್ರದಲ್ಲಿ ಈ ಒಂದು ಕಾಗದದ ಕಾರ್ಖಾನೆಗಳು ಹಂಚಿಕೆಯಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ನಕ್ಷೆಯನ್ನು ಗಮನಿಸಿದಾಗ ಭಾರತದಲ್ಲಿ ಕಂಡುಬರ್ತಕ್ಕಂಥ ಕಾಗದದ ಕಾರ್ಖಾನೆಗಳ ಹಂಚಿಕೆಯನ್ನು ಒಟ್ಟಾರೆಯಾಗಿ ತೋರಿಸಲಾಗಿದೆ. ಮುಂಬೈ, ಕಲ್ಯಾಣ, ಪುಣೆ ಇವುಗಳು, ಅಹಮದಾಬಾದ್, ಭೋಪಾಲ್, ನೇಪಾನಗರ್, ಜಬಲ್ಪುರ, ಸಿರ್ಪುರ್, ದಾಂಡೇಲಿ, ಭದ್ರಾವತಿ, ಅದೇ ರೀತಿ ಕೋರಾಪುಟ್, ಹೆಸಲೂರು ನೋಡಿ, ನಂಜನಗೂಡು ಇವುಗಳು, ಕಾಕಿನಾಡ, ಮುನಿರಾಬಾದ್, ರಾಜಮಂಡ್ರಿ, ರಾಯಗಢ, ಸೆರಂಪುರ, ದಾಲ್ಮಿಯಾ ನಗರ, ಲಕ್ನೋ, ಫರೀದಾಬಾದ್, ಪುರಿ, ಯಮುನಾನಗರ್, ಮೋದಿ ನಗರ್, ರೋಹ್ಟಕ್, ದೆಹಲಿ, ಸಹಾರನ್ಪುರ, ಅಮೃತಸರ ಮುಂತಾದ ಭಾಗಗಳಲ್ಲಿ ನಾವು ಭಾರತದಲ್ಲಿ ಕಾರ್ಖಾನೆಗಳನ್ನು ಕಾಣಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಕೆಲವು ಆಯ್ದ ಕಾರ್ಖಾನೆಗಳನ್ನು ಮಾತ್ರ ಇಲ್ಲಿ ಹಾಕಲಾಗಿದೆ. ಉಳಿದಿರ್ತಕ್ಕಂಥವು ಸಾಮಾನ್ಯವಾಗಿ ಹಂಚಿಕೆಯಾಗಿದ್ದಾವೆ. ಆಂಧ್ರ ಪ್ರದೇಶ ಪ್ರಮುಖವಾಗಿ ಸುಮಾರು 19 ಕಾಗದ ಗಿರಣಿಗಳನ್ನು ಹೊಂದಿದೆ. ಇದರ ಸ್ಥಾಪಿತವಾಗಿರ್ತಕ್ಕಂಥ ಉತ್ಪಾದನಾ ಸಾಮರ್ಥ್ಯ 11.3%. ಭಾರತ ಒಟ್ಟು ಕಾಗದ ಉತ್ಪಾದನೆಯಲ್ಲಿ ಇದರ ಪಾಲು 13% ಉತ್ಪಾದನೆ ಮಾಡ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಪ್ರಮುಖವಾಗಿ ಕಾಗದ ಕಾರ್ಖಾನೆಗಳು ಹಂಚಿಕೆಯಾಗಿರ್ತಕ್ಕಂತಹ ಸ್ಥಳಗಳೆಂದರೆ ರಾಜಮುಂಡ್ರಿ, ಸಿರಾಪುರ್, ತಿರುಪತಿ, ಕರ್ನೂಲ್, ಖಮ್ಮಂ, ಶ್ರೀಕಾಕುಳಂ, ನೆಲ್ಲೂರು, ಭದ್ರಾಚಲಂ, ಕಾಕಿನಾಡ, ಅಪೆಡೆಕ್, ಬೋಧಾನ್, ಸಿರ್ಪುರ್ ಮತ್ತು ರಾಯಗಢದ ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಈ ಒಂದು ಕಾಗದ ಕಾರ್ಖಾನೆಗಳನ್ನು ನೋಡಬಹುದು. ಮಧ್ಯಪ್ರದೇಶ ಈ ರಾಜ್ಯವು ಸೆಲ್ಯುಲೋಸ್ಟಿಕ್ ಕಚ್ಚಾ ವಸ್ತುಗಳಾಗಿರ್ತಕ್ಕಂಥ ಬಿದಿರು, ಸಬಾಯಿ ಹುಲ್ಲು, ನೀಲಗಿರಿ ಮರಗಳು ಮುಂತಾದವುಗಳನ್ನು ದೊಡ್ಡ ಭಾಗಗಳಲ್ಲಿ ಬೆಳೆಸ್ಕೊಂಡು ಅದರ ಮೂಲಕ ಕಾಗದ ಉದ್ಯಮವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಸುಮಾರು 18 ಗಿರಣಿಗಳನ್ನು ಹೊಂದಿದ್ದು
ಇದು ಭಾರತದ ಒಟ್ಟು ಸ್ಥಾಪಿತ ಸಾಮರ್ಥ್ಯದ ಶೇಕಡ 6.6 ಉತ್ಪಾದನೆ ಮಾಡ್ತಕ್ಕಂಥದ್ದಾಗಿದೆ. ಪ್ರಮುಖವಾಗಿ ಮಧ್ಯಪ್ರದೇಶದ ನೇಪಾ ನಗರ ಅನ್ನುವಂಥದ್ದು ರಾಷ್ಟ್ರದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾಗದದ ಕಾರ್ಖಾನೆಯನ್ನು ಹೊಂದಿರತಕ್ಕಂಥ ಸ್ಥಳ. ಏಕೆಂದರೆ ನಮಗೆ ಬೇಕಾಗಿರ್ತಕ್ಕಂಥ ನ್ಯೂಸ್ ಪ್ರಿಂಟ್ ಕಾಗದ ಕಾರ್ಖಾನೆಗಳು ನೇಪಾ ನಗರದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಮಧ್ಯಪ್ರದೇಶದ ಇತರೆ ಕಾಗದ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳು ಸ್ಥಳಗಳು ಅಂದರೆ ಭೋಪಾಲ್, ಅಮ್ಲಿಪಿ, ರಟ್ಲಾಮ್, ರಾಜ್ಗರ್, ವಿದಿಶಾ, ಅಬ್ದುಲ್ಗಂಜ್, ರೇವಾ ಮತ್ತು ಇಂಡೋರ್ ಈ ಒಂದು ಪ್ರದೇಶಗಳಲ್ಲಿ ಪ್ರಮುಖವಾಗಿ ನಾವು ಮಧ್ಯಪ್ರದೇಶದಲ್ಲಿ ಏನನ್ನು ಕಾಣ್ತೀವಿ, ಈ ಒಂದು ಕಾಗದದ ಕಾರ್ಖಾನೆಗಳು ಹಂಚಿಕೆಯಾಗಿರ್ತಕ್ಕಂಥ ಸ್ಥಳಗಳನ್ನು ಗಮನಿಸ್ತೀವಿ. ಕರ್ನಾಟಕ ದಕ್ಷಿಣ ಭಾರತ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ. ಇದು ಭಾರತದ ಒಟ್ಟು ಕಾಗದದ ಉತ್ಪಾದನಾ ಸಾಮರ್ಥ್ಯದ ಶೇಕಡ 5.4 ಉತ್ಪಾದಿಸ್ತಾ ಇದೆ. 17 ಗಿರಣಿಗಳನ್ನು ಇದು ಒಳಗೊಂಡಿದೆ. ರಾಜ್ಯದಲ್ಲಿ ಕಾಗದದ ಕಾರ್ಖಾನೆಗಳು ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆಗಳ ಸ್ಥಳೀಯವಾಗಿ ದೊರೆಯುವಂತಹ ಒಂದು ಕಬ್ಬಿಣ ಸಿಪ್ಪೆಯನ್ನು ಪಡೆದುಕೊಂಡು ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ. ಇವುಗಳ ಜೊತೆಗೆ ಬೆಳೆದಿರ್ತಕ್ಕಂಥ ಬಿದಿರು ಹಾಗೂ ಬಗಾಸೆ ಏನಿದೆ, ಈ ಕಬ್ಬಿಣದ ಸಿಪ್ಪೆ ಹಾಗೂ ಈ ಕಾಡಿನಲ್ಲಿ ಸಿಗ್ತಕ್ಕಂಥ ಕೆಲವು ಹುಲ್ಲುಗಳನ್ನು ಮರವಾದ ತಿರುಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರಮುಖ ಕಾರ್ಖಾನೆಗಳು ಕಂಡು ಬರ್ತಕ್ಕಂಥ ಸ್ಥಳಗಳೆಂದರೆ ಭದ್ರಾವತಿ, ಶಿವಮೊಗ್ಗದ ಭದ್ರಾವತಿ, ಉತ್ತರ ಕನ್ನಡದ ದಾಂಡೇಲಿ, ಮೈಸೂರಿನ ನಂಜನಗೂಡು, ಮಂಡ್ಯದ ಬೆಳಗೊಳ, ರಾಯಚೂರಿನ ಮುನಿರಾಬಾದ್, ಹರಿಹರ, ಮುಂಡಗೋಡ, ಬೆಂಗಳೂರು, ಮಂಡ್ಯ, ರಾಮನಗರ ಮತ್ತು ಕೃಷ್ಣರಾಜಸಾಗರ ಈ ಒಂದು ಭಾಗಗಳಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈ ಒಂದು ಕಾಗದದ ಕಾರ್ಖಾನೆಗಳು ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತೊಂದು ಗುಜರಾತ್. ಇದು ದೇಶದಲ್ಲಿ ಸುಮಾರು 55 ಕಾಗದದ ಗಿರಣಿಗಳನ್ನು ಒಳಗೊಂಡಿದೆ. ಗಿರಣಿಗಳು ಅಂದರೆ ಕಾರ್ಖಾನೆಗಳು, ಕೈಗಾರಿಕೆಗಳು ಅಂತೇಳಿ ಕರೆಯಲಾಗುತ್ತೆ. ಇದು ಕಚ್ಚಾ ವಸ್ತುಗಳ ಪೂರೈಕೆಗಾಗಿ ನೀಲಗಿರಿ ಮರಗಳ ಮತ್ತು ಕಬ್ಬಿಣ ಸಿಪ್ಪೆಯನ್ನು ಹೆಚ್ಚಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಗುಜರಾತಿನಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಕಾಗದ ಹಂಚಿಕೆಯಾಗಿರ್ತಕ್ಕಂಥ ಕಾರ್ಖಾನೆಗಳ ಸ್ಥಳಗಳೆಂದರೆ ಶಹರನ್ಪುರ್, ಲಾಲ್ಕೌನ್, ಮೀರತ್, ಮೋದಿನಗರ, ಗಾಜಿಯಾಬಾದ್ ಇರ್ತಕ್ಕಂಥದ್ದಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಸ್ಥಳಗಳನ್ನು ನಾವು ಇಲ್ಲಿ ಗಮನಿಸ್ತಾ ಬರ್ಬೋದು. ಅದೇ ರೀತಿ ಪಶ್ಚಿಮ ಬಂಗಾಳ. ಇದು ಆರಂಭಿಕ ಹಂತದಲ್ಲಿ ಕಾಗದ ಉದ್ಯಮದಲ್ಲಿ ಪ್ರವರ್ತಕವಾಗಿರ್ತಕ್ಕಂಥ ರಾಜ್ಯ ಆಗಿತ್ತು. ಉತ್ಪಾದನೆ ಇಲ್ಲಿಂದನೇ ಪ್ರಾರಂಭವಾಯಿತು. ನಂತರದಲ್ಲಿ ಬೇರೆ ಬೇರೆ ಭಾಗಕ್ಕೆ ಹಂಚಿಕೆ ಆಯಿತು. 1980ರ ದಶಕದ ಮಧ್ಯಭಾಗದವರೆಗೂ ದೇಶವನ್ನು ಮುನ್ನಡೆಸಿರ್ತಕ್ಕಂಥದ್ರಲ್ಲಿ ನಾವು ನೋಡ್ತೀವಿ. ಇದು ಸುಮಾರು 21 ಕಾಗದದ ಕಾರ್ಖಾನೆಗಳನ್ನು ಒಳಗೊಂಡಿದೆ. ಈ ಉದ್ಯಮ ಸ್ಥಳೀಯವಾಗಿ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇದರ ನೆರೆಹೊರೆಯ ರಾಜ್ಯಗಳಾಗಿರ್ತಕ್ಕಂಥ ಅಸ್ಸಾಂ, ಒಡಿಸ್ಸಾ, ಜಾರ್ಖಂಡ್ ಮುಂತಾದ ಭಾಗಗಳಿಂದ ಸಬಾಯಿ ಹುಲ್ಲು ಮತ್ತು ಬಿದಿರನ್ನು ಪಡ್ಕೊಂಡು ಕಾಗದವನ್ನು ಉತ್ಪಾದನೆ ಮಾಡುತ್ತೆ. ಇಲ್ಲಿನ ಪಶ್ಚಿಮ ಬಂಗಾಳದ ಪ್ರಮುಖವಾಗಿರ್ತಕ್ಕಂಥ ಕಾಗದ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಳಗಳೆಂದರೆ ಟಿಟಾಗರ್, ಕಾನ್ಕಿರಾ, ರಾಣಿಗಂಜ್, ಬನ್ಸ್ಬೇರಿಯಾ, ಸೋರ್ಪೋಲಿಯಾ, ಚಂದ್ರಬಾಟಿ, ತ್ರಿವೇಣಿ, ನೈಹಾತಿ, ಕೋಲ್ಕತ್ತಾ ಮತ್ತು ಬೋರಂಗಾಂವ್ ಈ ಒಂದು ಭಾಗಗಳಲ್ಲಿ ಪ್ರಮುಖವಾಗಿ ನಾವು ಕಾಗದ ಕಾರ್ಖಾನೆಗಳನ್ನು ಕಾಣ್ಬೋದು. ಒಡಿಸ್ಸಾ. ಈ ರಾಜ್ಯದ ಕಾಗದ ಉದ್ಯಮವು ಬಿದಿರಿನ ಕಚ್ಚಾ ವಸ್ತುವನ್ನು ಆಧಾರವಾಗಿ ಬಳಸಿಕೊಂಡಿದೆ. ಇದು ಕೇವಲ 8 ಗಿರಣಿಗಳನ್ನು ಒಳಗೊಂಡಿದೆ. ಇವುಗಳ ಗಾತ್ರ ವಿಸ್ತಾರವಾಗಿ ದೊಡ್ಡದಾಗಿರ್ತಕ್ಕಂಥದ್ದು. ಒಟ್ಟು ಉತ್ಪಾದನಾ ಸಾಮರ್ಥ್ಯದ ಶೇಕಡ 6ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಜ್ಯ ಉತ್ಪಾದಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿನ ಪ್ರಮುಖವಾಗಿರ್ತಕ್ಕಂಥ
ಕಾಗದದ ಕೈಗಾರಿಕೆಗಳು ಹಂಚಿಕೆಯಾಗಿರ್ತಕ್ಕಂತಹ ಸ್ಥಳಗಳೆಂದರೆ ಬಿಜಾನಗರ್, ಚಂದ್ವಾರ, ರಾಯಗಢ ಮುಂತಾದಂತಹ ಸ್ಥಳಗಳಲ್ಲಿ ನಾವು ಕಾಣಬಹುದು. ಅದೇ ರೀತಿ ತಮಿಳುನಾಡು ಅತಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ರಾಜ್ಯ. ಸುಮಾರು 21 ಕಾಗದ ಕಾರ್ಖಾನೆಗಳನ್ನು ಒಳಗೊಂಡಿದೆ. ಒಟ್ಟು ಉತ್ಪಾದನಾ ಸಾಮರ್ಥ್ಯದ ಶೇಕಡ 5.7 ಉತ್ಪಾದಿಸುತ್ತೆ. ಈ ಒಂದು ರಾಜ್ಯದಲ್ಲಿ ಪ್ರಮುಖವಾಗಿ ಕಾಗದ ಕಾರ್ಖಾನೆಗಳು ಹಂಚಿಕೆಯಾಗಿರ್ತಕ್ಕಂಥ ಸ್ಥಳಗಳೆಂದರೆ ಪಾಪನಾಶಂ, ಮೆಟ್ಟೂರು, ಮಾವಡಿ ರಸ್ತೆ ಅಥವಾ ರೋಡ್ ಅಂತ ಕರಿತೀವಿ, ಅಮರಾವತಿ, ಚೆನ್ನೈ ಮತ್ತು ಸೇಲಂಗಳಲ್ಲಿ ಕಾಗದ ಕಾರ್ಖಾನೆಗಳನ್ನು ನಾವು ಕಾಣಬಹುದು. ಇವು ಪ್ರಮುಖವಾಗಿ ಭಾರತದಲ್ಲಿ ಕಾಗದವನ್ನು ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳು ಹಂಚಿಕೆಯಾಗಿದ್ರು. ಇವುಗಳ ಜೊತೆಗೆ ಇತರ ರಾಜ್ಯಗಳಲ್ಲೂ ಸಹ ಕಡಿಮೆ ಪ್ರಮಾಣದ ಕಾರ್ಖಾನೆಗಳನ್ನು ಒಳಗೊಂಡಿದ್ದಾವೆ. ಹರಿಯಾಣದ ಪ್ರಮುಖವಾಗಿರ್ತಕ್ಕಂಥ ಫರೀದಾಬಾದ್ ಮತ್ತು ಜಗದಾರಿ ಅನ್ನುವಂತಹ ಸ್ಥಳ, ಕೇರಳದ ಮಾಹೋರ್ ಮತ್ತು ಕುಂಡ್ಲೂರ್ ಅನ್ನುವಂಥದ್ದು ಸ್ಥಳಗಳು, ಬಿಹಾರದ ದಾಲ್ಮಿಯಾ ನಗರ್, ಸಂತಾಲ್ ಪರಗನ, ಬರೌನಿ, ಸಮಷ್ಟಿಪುರ ಮತ್ತು ಪಾಟ್ನಾಗಳಲ್ಲಿ, ಅಸ್ಸಾಮಿನ ಕಾಚಾರ್, ಗೌಹತಿ ಮತ್ತು ಭದ್ರಾಪುರಗಳಲ್ಲಿ ಪ್ರಮುಖವಾಗಿ ಈ ಕಾಗದ ಕಾರ್ಖಾನೆಗಳು ಹಂಚಿಕೆಯಾಗಿದ್ದಾವೆ ಮತ್ತು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ಕಾಗದ ಕಾರ್ಖಾನೆಗಳ ಗುಣಲಕ್ಷಣಗಳನ್ನು ಗಮನಿಸ್ತಾ ಬಂದರೆ ವಿದ್ಯಾರ್ಥಿಗಳೇ, ವಿಶ್ವದಲ್ಲಿ ಕಾಗದ ಮತ್ತು ಪೇಪರ್ ಬೋರ್ಡ್ಗಳ ಉತ್ಪಾದನೆ ಸುಮಾರು ಶೇಕಡ 2% ಮಾತ್ರ ನಾವು ಕಾಣ್ತಾ ಇದ್ವಿ. ಅದರಲ್ಲಿ 0.45 ದಶಲಕ್ಷಕ್ಕಿಂತಲೂ ಹೆಚ್ಚು ಜನರಿಗೆ ನೇರವಾಗಿ ಮತ್ತು 1.5 ದಶಲಕ್ಷ ಜನರಿಗೆ ಪರೋಕ್ಷವಾಗಿ ಉದ್ಯೋಗವನ್ನು ಒದಗಿಸ್ಕೊಡ್ತಕ್ಕಂಥದ್ದಾಗಿದೆ. ಅಂದರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದರ ಜೊತೆಗೆ ಬೈಂಡಿಂಗ್ ಉದ್ಯಮದಲ್ಲಿ, ಪ್ರಿಂಟಿಂಗ್ ಉದ್ಯಮದಲ್ಲಿ, ಡ್ರಾಯಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವುಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಪ್ರೆಸ್ಗಳಲ್ಲಿ ಇವರು ಎಲ್ಲ ಪರೋಕ್ಷವಾಗಿ ಉದ್ಯೋಗ ಇದೆ. ಮತ್ತು ಸ್ಟೇಷನರಿ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು, ಇವರೆಲ್ಲರೂ ಒಂದು ಉದ್ಯೋಗವನ್ನು ಒದಗಿಸ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ಉದ್ಯಮದ ಕಾರ್ಯಾಚರಣಾ ಸಾಮರ್ಥ್ಯವನ್ನು ನಾವು ಗಮನಿಸಿದರೆ 12.75 ದಶಲಕ್ಷ ಟನ್ಗಳಷ್ಟು ಉತ್ಪಾದನಾ ಸಾಮರ್ಥ್ಯ ನೋಡ್ತೀವಿ. 2020-21ರಲ್ಲಿ ಕಾಗದ ಮತ್ತು ಕಾಗದ ಹಲಗೆ ದೇಶೀಯ ಉತ್ಪಾದನೆಯಲ್ಲಿ 10.11 ದಶಲಕ್ಷ ಟನ್ಗಳಷ್ಟನ್ನು ಉತ್ಪಾದನೆ ಮಾಡಿದೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಅಂದರೆ ಪ್ರಪಂಚದಲ್ಲಿ ಇದರ ಉತ್ಪಾದನಾ ಸ್ಥಿತಿಗತಿಯನ್ನು ನಾವು ನೋಡ್ತಾ ಹೋದರೆ ಭಾರತ 15ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಭಾರತ ತನ್ನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕಾಗದವನ್ನು ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ ಮತ್ತು ಅರಬ್ ಎಮಿರೇಟ್ಸ್ ಏನಿದೆ, UAE ಅಂತ ಕರಿತೀವಲ್ಲ, ಆ ಒಂದು ರಾಷ್ಟ್ರಗಳಿಗೆ, ಸೌದಿ ಅರೇಬಿಯಾದ ಆ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಕಾಗದವನ್ನು, ಉತ್ತಮ ದರ್ಜೆಯ ಕಾಗದವನ್ನು ನಾರ್ವೆ, ಸ್ವೀಡನ್, ಕೆನಡಾ ಮತ್ತು USA ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂತ ಏನು ಕರಿತೀವಿ, ಈ ರಾಷ್ಟ್ರಗಳಿಂದ ನಾವು ಆಮದು ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಪ್ರಿಯ ವಿದ್ಯಾರ್ಥಿಗಳೇ, ಇವುಗಳ ಜೊತೆಗೆ ಕಾಗದ ಕಾರ್ಖಾನೆಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅದು ಪ್ರಮುಖವಾಗಿ ಕಚ್ಚಾ ವಸ್ತುವಿನ ಪೂರೈಕೆ. ಕಚ್ಚಾ ವಸ್ತು ಹೇರಳವಾಗಿ ದೊರೀತಾ ಇಲ್ಲ, ಹಾಗಾಗಿ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ. ಆ ಜೊತೆಗೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡ್ಕೊಳ್ತೀವಿ, ತರಿಸ್ಕೊಳ್ತೀವಿ ಅಂದರೆ ಅದಕ್ಕೆ ಅಧಿಕವಾಗಿರ್ತಕ್ಕಂಥ ಬಂಡವಾಳವನ್ನು ಆಗಬೇಕು, ಹಾಗಾಗಿ ಅದಕ್ಕೆ ಅಧಿಕ ಬೆಲೆಯನ್ನು ಕೊಡಬೇಕಾಗುತ್ತೆ. ಶಕ್ತಿ ಸಂಪನ್ಮೂಲಗಳ ಕೊರತೆ, ನಮ್ಮಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ ಶಕ್ತಿ ಕಾರ್ಖಾನೆಗಳಿಗೆ ಪೂರೈಕೆ ಮಾಡಲಿಕ್ಕೆ ಸಾಕಾಗೋದಿಲ್ಲ, ಹಾಗಾಗಿ ಲೋಡ್ ಶೆಡ್ಡಿಂಗ್ ಮತ್ತಿತರ ಒಂದು ಜಾರಿಯನ್ನು ಮಾಡ್ಕೊಳ್ತಾ ಇರ್ತೀವಿ. ಇತರ ಸಾಮಗ್ರಿ ಬೆಲೆಗಳು ಸಹ ಹೆಚ್ಚು, ಅಂದರೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳು, ಅವುಗಳ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಸಹ ಬೆಲೆ ಜಾಸ್ತಿ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಇವುಗಳ ಜೊತೆಗೆ ಕಾಗದ ಕಾರ್ಖಾನೆ ಅತಿ ಮುಖ್ಯವಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಪರಿಸರದ ನಾಶ. ಅಂದರೆ ಈ ಕಾರ್ಖಾನೆಗಳು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ತಾ ಹೋದರೆ ಸುತ್ತಮುತ್ತಲಿನ ಪರಿಸರ ಹಾಳಾಗುತ್ತೆ. ಇವುಗಳಿಂದ ತ್ಯಾಜ್ಯವನ್ನು ನೀರಿಗೆ ಬಿಟ್ಟರೆ, ನದಿಗಳಿಗೆ ಬಿಟ್ಟರೆ ಅಥವಾ ಆ ಒಂದು ಪರಿಸರಕ್ಕೆ ಬಿಟ್ಟರೆ ಅಲ್ಲಿ ತುಂಬ
ಒಂದು ಪರಿಸರ ಸಮಸ್ಯೆ ಉಂಟಾಗುತ್ತೆ, ರೋಗ ರುಜಿನಗಳ ತಾಣವಾಗ್ತಾ ಇದೆ, ಅಧಿಕ ಪ್ರಮಾಣದ ಒಂದು ನೀರಿನ ಬಳಕೆಯನ್ನು ಇದು ಪಡ್ಕೊಳ್ತಾ ಹೋಗ್ತಾ ಇದೆ. ಹಾಗಾಗಿ ಈ ಉದ್ಯಮ ಅತಿ ಪ್ರಮುಖವಾಗಿರ್ತಕ್ಕಂಥ ಉದ್ಯಮವಾದರೂ ಸಹ ನಾವು ಏನು ಮಾಡ್ತೀವಿ, ಇದನ್ನ ಹೆಚ್ಚು ಹೆಚ್ಚು ಬಳಕೆ ಮಾಡ್ಕೊಳ್ತೇನೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಸರ್ಕಾರ ಪೇಪರ್ಲೆಸ್ ಅಂದರೆ ಕಾಗದವನ್ನು ಬಳಕೆ ಮಾಡ್ಕೊಳ್ಳದ ರೀತಿಯಲ್ಲಿ ನಾವು ಈ ಒಂದು ಉದ್ಯಮವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಅಂದರೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಕಾಗದ ಬದಲಾಗಿ ಬೇರೆ ಆಗಿ ಈಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿ ಭಾರತದಲ್ಲಿ ಕಾಗದದ ಒಂದು ಕಾರ್ಖಾನೆಗಳ ಅಸ್ತಿತ್ವವನ್ನು ನೋಡ್ಬೋದು. ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳೇ.